ವರದ ಒಂದು ತೋಟದಲ್ಲಿ ಅಥವಾ ಯಾವುದೋ ಒಂದು ಕದಂಬ ವಂಶಸ್ಥರ ಒಬ್ಬ ಒಡೆಯನ ಕೆಳಗೆ ಜೀತ ಮಾಡುವಂಥ ಒಬ್ಬ ಹುಡುಗ. ಸೊ ಫಸ್ಟ್ ಲುಕ್ ಟೆಸ್ಟಲ್ಲಿ ಮುಖ ಎಲ್ಲ ಕಪ್ ಮಾಡಿದ್ವಿ, ಆಮೇಲೆ ಕುತ್ತಿಗೆ, ಕೈಗಳು, ಕಾಲುಗಳೆಲ್ಲ ಕಪ್ ಮಾಡಿದ್ವಿ. ಒಂದು ಹಂತಕ್ಕೆ ವರದನ ಪಾತ್ರ ಅನ್ಸೋದಕ್ಕೆ ಶುರು ಆಯಿತು. ಆಮೇಲೆ ಶೂಟಿಂಗ್ ಹೋದಾಗ ಒಂದಿಷ್ಟು ಜನರ ಜೊತೆ ಮೀಟ್ ಮಾಡಿ ಅವ್ರ ಭಾಷೆನ, ಅವ್ರ ವೊಕ್ಯಾಬ್ಯುಲರಿ, ಸ್ಲ್ಯಾಂಗು ಬಾಯಿಗೆ ಎರಡಿಕೆ ಬಿಟ್ಟ ತಕ್ಷಣ ಆಟೋಮೆಟಿಕಲಿ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜು, ಸ್ಟೈಲು ಎಲ್ಲ ಚೇಂಜ್ ಆಯಿತು. ಒಂದಿದ್ದಲ್ಲ ಮರ್ರ, ಬಿದ್ದಿರ ನವಿಲ್ಗರ್ನ ಹೆಕ್ಕಿ ತಂದಿದ್ದು ಭಾಷೆ ಬರೋದಿಲ್ವಾ ಹೇಳಿ? ನಾವ್ ಯಾರ ಬದಿರಂತ ಗೊತ್ತಿಲ್ವಾ ಹೇಳಿ? ಏನ ಎಲ್ಲದಕ್ಕೂ ರಿಯಾಕ್ಟಿವ್, ಏನು ನಡೀತಿದೆಯೋ ಅದೆಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಭಯ ಆದರೆ ಭಯ ಪಡ್ತಾನೆ, ಧೈರ್ಯದಿಂದ ನುಗ್ಗಬೇಕು ಅಂದರೆ ಹಿಂದೆ ಮುಂದೆ ನೋಡದೆ ನುಗ್ತಾನೆ. ಆ ಥರದೊಂದು ವೆರಿ ಡೈನಾಮಿಕ್ ಕ್ಯಾರೆಕ್ಟರ್, ವೆರಿ ಸೀರಿಯಸ್ ಕ್ಯಾರೆಕ್ಟರ್. ಅಂದರೆ ಲೈಫಲ್ಲಿ ಮನೇನ ಚೆನ್ನಾಗಿ ನೋಡ್ಕೋಬೇಕು, ಲೈಫ್ ಬೇಡ್ರ ವೇಷ ಅನ್ನೋ ಒಂದು ಡಾನ್ಸ್ ಮಾಡಬೇಕು, ಅದ್ರ ಮೂಲಕ ಅವನ ಕೆಲಸ ಮಾಡ್ತಿದ್ದ ಒಡೆಯಂಗೆ ಒಂದು ಒಳ್ಳೆ ಹೆಸರು ತಂದು ಕೊಡಬೇಕು, ಮನೆಯಲ್ಲಿರೋ ಮುದ್ದಾದ ತಂಗಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಬೇಕು. ಲೈಫಲ್ಲಿ ಚಿಕ್ಕ ಚಿಕ್ಕ ಆಸೆಗಳು ಅವನ ಬದುಕಿನ ದೊಡ್ಡ ದೊಡ್ಡ ಸಾಧನೆಗಳು. ಮಾರಿಗಳು ಇನ್ನೂ ಯಾರು ನೋಡಿಲ್ವೋ ಈಗಲೇ ಕನ್ನಡ ZEE5ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕದಂಬರ್ ನಿಧಿ ಅಂದರೆ ಎಷ್ಟಿರ್ಬೋದು ಸರ್?